ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಈ ಪ್ರೋಮೋದಲ್ಲಿ ತಮ್ಮ ಒಂದು ಟಗರು ಮರಿ ತಪ್ಪಿಸ್ಕೊಂಡು ಬಿಗ್ ಬಾಸ್ ಮನೆಯೊಳಗೆ ಬಂದಿದೆ ಅಂದ್ಬಿಟ್ಟು ಹುಡುಕೊಂಡು ಬಂದಿದ್ದಾರೆ. ಆ ಟಗರು ಮರಿ ಬೇರೆ ಯಾರೂ ಅಲ್ಲ, ನಮ್ಮ ಗಿಲ್ಲಿ. ಅಂದರೆ ಇವಾಗ ಅವರ ಅಪ್ಪ ಅಮ್ಮ ಹುಡುಕೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೆಗೆ ಫೈನಲಿ ಗಿಲ್ಲಿ ಅಪ್ಪ ಅಮ್ಮ ಎಂಟ್ರಿ ಕೊಟ್ಟಿದ್ದಾರೆ ಗೈಸ್. ಹ್ಯಾಪಿನಾ? ಕಮೆಂಟ್ ಸೆಕ್ಷನ್ ತಿಳಿಸಿ. ನನಗಂತೂ ಹೆವಿ ಖುಷಿ ಆಗ್ತಿದೆ. ತುಂಬ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಗಿಲ್ಲಿ ಫ್ಯಾಮಿಲಿ ಬರಲಿ ಅಂತ. ಬೇಗನೆ ಕರೆಸಿದ್ದಾರೆ ಅಂತಲೇ ಹೇಳ್ಬೋದು. ಸಕ್ಕತ್ತಾಗಿದೆ ಪ್ರೋಮೋ, ನೋಡ್ಕೊಬೇಡ ಮೆಡಿಟರ್ ಮಾತಾಡೋಣ ಬನ್ನಿ. ಚೆನ್ನಾಗಿದೆಲ್ಲ ಮನೇಲಿ ಇರುವಂಗೆ ಆಡ್ತೀಯಕ್ಕಲ್ಲ ಡೈಗಿ ಹೊಡ್ಕೊಂಡು ಕೂದಲೆಲ್ಲ ಇದ್ ಮಾಡ್ಕೊ ಬರುತ್ತಾನೆ. ಸರಿಯಾಗಿ ತಲೆ ಬರ್ತೀನಿ ಇನ್ನು ಇದ್ರ ಚಿಕ್ಕವ ಇಷ್ಟ ಮಾತಾಡ್ತಿರಲಿಲ್ಲ, ಈಗ ಆಡ್ತಿದ್ದೀರಿ. ಹೊಡೆದ್ಬಿಟ್ಟು ನಾನು ಹೊಡಿಬಾರ್ದು ಅಂತ ಹೇಳ್ಬಿಟ್ಟು ಕಳಿಸ್ತಿರ್ತಾರೆ. ಒಂದು ದೃಶ್ಯವನ್ನ ನಾನು ಕಣ್ತುಂಬಿಕೊಳ್ಳೋದಕ್ಕೆ ಜನ್ಮಗಳಲ್ಲಿ ನಾನು ಕಾದಿದ್ದೆ. ಗಿಲ್ಲಿ ಲುಕ್ಕು ಏನು ಸಗದಾಗಿ ಕಾಣ್ತಿದ್ದಾರಲ್ಲ. ಗಿಲ್ಲಿ ಆ್ಯಕ್ಚುಲಿ ರೆಡಿ ಆದ್ರೆ ಸಗದಾಗೆ ಕಾಣ್ತಾರೆ, ರೆಡಿನೇ ಆಗಲ್ಲ, ತಲೆನೇ ಬಾಚಲ್ಲ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಗಿಲ್ಲಿ. ಕಾಟ್ಲೆ ಗಿಲ್ಲಿ. ಹೇಗನ್ಸು ಗೈಸ್ ಪ್ರೋಮೋ ನೋಡಿ? ಹ್ಯಾಪಿನಾ? ಹಾಂ, ತುಂಬ ವೆಯ್ಟ್ ಮಾಡ್ತೀನಿ ಅಂತ ಗೊತ್ತು. ಫೈನಲಿ ಖುಷಿಯಾಗಿದ್ದೀರ ಅಂತ ಅನ್ಕೋತೀನಿ. ಆ್ಯಂಡ್ ಇಲ್ಲಿ ನಮ್ಮ ಗಿಲ್ಲಿ ತಮಾಷೆ ತರಲೆಗಳು ಹೇಗಿದೆ ಗೈಸ್. ಯಪ್ಪ, ಅಪ್ಪ ಅಮ್ಮನ ಮುಂದೆ ಕೂಡ ಸಖತ್ ತಮಾಷೆ ತರಲೆ ಮಾಡ್ತಾರೆ. ಇಲ್ಲಿ ಒಂದು ವಿಷಯ ಅಂತೂ ಕ್ಲಿಯರಾಗಿ ಗೊತ್ತಾಗುತ್ತೆ, ಅಪ್ಪ ಅಮ್ಮನ್ನೇ ಬಿಡಲ್ಲ, ಇನ್ನು ಬೇರೆಯವ್ರನ್ನ ಬಿಡ್ತಾರೆ ಈ ವ್ಯಕ್ತಿ, ಚಾನ್ಸೇ ಇಲ್ಲ. ಆ್ಯಂಡ್ ಇವ್ರನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ನಮ್ಮ ಗಿಲ್ಲಿಯವರ ತಂದೆ ಎಂಟ್ರಿ ಕೊಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯೊಳಗಡೆ. ಆ್ಯಂಡ್ ಇಟ್ಕೊಂಡು ಬೇರೆ ಬಂದಿದ್ದಾರೆ ಗೋಲ್ನ ಹೊಡೆಯೋದಕ್ಕೆ. ಇಲ್ಲಿ ನಮ್ಮ ಗಿಲ್ಲಿ ರಿಯಾಕ್ಷನ್ನು ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಪ್ರೊಮೋದಲ್ಲಿ ಅದು ಚೇಂಜ್ ಆಗುತ್ತೆ ಗೊತ್ತಾ ಅಪ್ಪನ ನೋಡಿದ ತಕ್ಷಣ. ಸೂಪರ್ ಅಂತ ಹೇಳ್ಬೋದು. ಹಿಂದ್ಗಡೆ ರಾಶಿ ಮತ್ತು ರಘುಣ ಕೂಡ ನಿಂತಿದ್ದಾರೆ. ಆ್ಯಂಡ್ ಇಲ್ಲಿ ಬಂದು ನಮ್ಮ ಟಗರಿಗೆ ಹೊಡಿತಾ ಇದ್ದಾರೆ ಸ್ವಲ್ಪ, ಯಾಕಂದರೆ ಸ್ವಲ್ಪ ಜಾಸ್ತಿ ಆಡುತ್ತಲ್ಲ ಆಟನ, ಅದಕ್ಕೋಸ್ಕರ ಅಂತ ಅನಿಸುತ್ತೆ. ತಪ್ಪಿಸ್ಕೊಂಡು ಬಂದುಬಿಟ್ಟಿದೆಯಲ್ಲ ಬಿಗ್ ಬಾಸ್ ಮನೆಗೆ, ಅದಕ್ಕೆ. ಕ್ಯೂಟ್ ಗುರು, ಸೀರಿಯಸ್ಲಿ ಕ್ಯೂಟ್. ಆ್ಯಂಡ್ ಈ ಕಡೆ ನೀವು ನೋಡ್ತಾ ಇರ್ಬೋದು ಕಾವ್ಯವರ ರಿಯಾಕ್ಷನ್. ಅವ್ರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವಾಗ ಇವ್ರ ಫ್ಯಾಮಿಲಿ ಕಾವ್ಯವ್ರ ಜೊತೆ ಹೇಗಿರ್ತಾರೆ, ಏನು ಕತೆ, ಆಮೇಲೆ ಕಾವ್ಯವ್ರ ಫ್ಯಾಮಿಲಿ ಬಂದರೆ ಅವ್ರು ಯಾವ ರೀತಿ ಇರ್ತಾರೆ, ಏನು ಕತೆ ಕಾದು ನೋಡಬೇಕು. ಸಿಕ್ಕಾಡೆ ಖುಷಿ ಪಡ್ತಿದ್ದಾರೆ. ಆ್ಯಂಡ್ ಅಮ್ಮ ಬರ್ತಿದ್ದಾರೆ, ಅಮ್ಮನ ನೋಡೋಕ್ಕೋಸ್ಕರ ನಮ್ಮ ಗಿಲ್ಲಿ ಬರ್ತಿರೋಂಥ ಸ್ಟೈಲ್ ವಾವ್, ಸೂಪರ್ ಅಲ್ಲ? ಮಸ್ತಪ್ಪ. ಆ್ಯಂಡ್ ಎಲ್ಲರೂ ಚಪ್ಪಾಳೆ ತಡ್ತಿರೋದಾಗ್ಬೋದು, ಖುಷಿ ಪಡ್ತಿರೋದು, ಇದು ನೋಡೋಕ್ಕೆ ಚೆಂದ ಗುರು. ಎಷ್ಟು ದಿನ ಇದ್ದಂಥ ಹೀಗೋ ಕ್ಲಾಶ್ಗಳು, ದ್ವೇಷ, ಅದು ಇದು ಎಲ್ಲನೂ ಬಿಟ್ಬಿಟ್ಟು ಈ ವಾರ ಇದಾರಲ್ಲ ನಮ್ಮ ಸ್ಪರ್ಧಿಗಳು, ಅದನ್ನು ನೋಡೋಕ್ಕೆ ಖುಷಿಯಾಗುತ್ತೆ. ಇದಾದಮೇಲೆ ತಾಯಿ, ಸೊ ಬಂದಮೇಲೆ ಒಂದು ಪ್ರೀತಿ ಅಪ್ಪಗೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ತಾಯಿನೂ ಸ್ವಲ್ಪ ವಿಚಾರಿಸ್ಕೊತಿದ್ದಾರೆ, ಸ್ವಲ್ಪ ಅಡ್ಡಿ ಎಲ್ಲ ಹೊಡ್ಕೊ ಬರ್ಬೇಕಾನೆ ಹಾಗೆ ಅಂದ್ಕೊಂಡು ಎಲ್ಲ ಮಾತಾಡ್ತಾ ನಿಂತಿದ್ದಾರೆ. ಆ್ಯಂಡ್ ಧ್ರುವಂತೂ ನಮ್ಮ ಗಿಲ್ಲು ಅವರ ಅಪ್ಪನ ಜೊತೆ ನಿಂತ್ಕೊಂಡಿರುವಂಥದ್ದು. ಆ್ಯಂಡ್ ಎಲ್ಲರೂ ಕೂಡ ಇದ್ದಾರೆ, ಅಶ್ವಿನಿ ಕೂಡ ಅವರು ಇದ್ದಾರೆ. ಆ್ಯಂಡ್ ತಾಯಿ ಕೇರಿಂಗು, ಈ ಕೂದಲೆಲ್ಲ ಸ್ವಲ್ಪ ಬಾಚಲ್ಲ, ಸೊ ಅದಕ್ಕೋಸ್ಕರ ಮಾತಾಡ್ತಾರೆ. ಅವ್ರು ಡೈ ಹೊಡಿಬೇಕು ಅಂತ ಬಂದಾಗ ಅದು ಮಾತಾಡೋ ಮುಂದೆ. ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ರೇಗ್ಸಿದ್ದು ಕೂಡ ಇದೆ ನಮ್ಮ ಅಶ್ವಿನಿ ಗೌಡವ್ರನ್ನ, ಅದು ಅಪ್ಪನ ಮುಂದೆ. ಅಶ್ವಿನಿ ಗೌಡವ್ರ ರಿಯಾಕ್ಷನ್ ಇದು. ಆ್ಯಂಡ್ ಎಲ್ಲರೂ ಕೂಡ ನಿಂತಿದ್ದಾರೆ ಮಾತಾಡ್ತಾ. ಸಖತ್ತಾಗಿರುತ್ತೆ ಗುರು ಇವತ್ತು ಪಕ್ಕ ಎಪಿಸೋಡು. ಆ್ಯಂಡ್ ತಮಾಷೆ ತರಲೆ ಜಾಸ್ತಿ ಇರುತ್ತೆ ಅಂತ ಅನ್ಕೋತೀನಿ. ಇದಾದಮೇಲೆ ಗಿಲ್ಲಿ ಹೋಗಿ ಕೂತ್ಕೊಂಡಿರೋಂಥ ರೀತಿ, ಇದೆಲ್ಲ ತುಂಬ ಜನಕ್ಕೆ ಬೇಗ ಕನೆಕ್ಟ್ ಆಗುತ್ತೆ ಅನ್ಕೋತೀನಿ ನನ್ನ ಪ್ರಕಾರ. ಮಾತಾಡೋ ರೀತಿ, ಕೂತ್ಕೊಳ್ಳುವಂಥ ರೀತಿ, ಆಮೇಲೆ ಇಲ್ಲಿ ನೋಡಿ ಆ ಇನ್ನೊಸೆನ್ಸ್ ಅವರ ತಂದೆಯವರ ಮುಖದಲ್ಲಿ, ಕ್ಯೂಟ್. ಇದಾದಮೇಲೆ ಅಮ್ಮ ತಲೆಗೆ ಎಣ್ಣೆ ಎಲ್ಲ ಹಾಕ್ತಾಯಿದ್ದಾರೆ. ಆಮೇಲೆ ತಲೆಗೆ ಎಣ್ಣೆ ಹಾಕೋದು ಎಷ್ಟು ದಿನ ಆಗಿತ್ತು ಏನೋ ಕತೆ ಗೊತ್ತಿಲ್ಲ. ಸ್ವಲ್ಪ ಹೇರ್ ಕಡೆ ಗಮನ ಕೊಡಬೇಕಾಗುತ್ತೆ ನಮಗೆ ಗಿಲ್ಲಿಗುರು. ಇದೆಲ್ಲ ಆದಮೇಲೆ ಎಣ್ಣೆ ಸ್ನಾನ, ವಾವ್ ಸೂಪರ್ ಗುರು. ಆ್ಯಂಡ್ ಇದಾದಮೇಲೆ ನೀವು ನೋಡಿ ರೆಡಿ ಆಗ್ಬಿಟ್ಟು ಬರ್ತಿರ್ಬೇಕಾರೆ ರಾಜ ಗುರು, ಸೀರಿಯಸ್ಲಿ ಕಿಂಗ್ ಅಂತಲೇ ಹೇಳ್ಬೋದು. ಇವಾಗ ಬಿಗ್ ಬಾಸ್ ಮನೆ ಕಿಂಗ್ ಇವರೇ ಬಿಡಿ, ಅದು ಬೇರೆ ವಿಷಯ. ಬಟ್ ಇವಾಗ ನೋಡಿ ಬರ್ತಿರೋ ವಾಕಿಂಗ್ ಸ್ಟೈಲು ಆ್ಯಂಡ್ ಅಪ್ಪ ಅಮ್ಮನ ಜೊತೆ ನಿಂತ್ಕೊಂಡಿರುವಂಥದ್ದು ರೆಡಿ ಆಗಿಬಿಟ್ಟು, ಕ್ಯೂಟ್, ಸಖತ್ ಕ್ಯೂಟ್ ಆಗಿದೆ. ನೋಡೋಣ ಎಪಿಸೋಡಲ್ಲಿ ಯಾವ ಥರ ಹೋಗುತ್ತೆ ಏನು ಕತೆ ಅಂತ. ಗಿಲ್ಲಿ ರೆಡಿ ಆಗಬೇಕಷ್ಟೇ, ರೆಡಿ ಆದರೆ ಸಖತ್ತಾಗಿ ಕಾಣ್ತಾರೆ. ಆ್ಯಂಡ್ ಅದಾದಮೇಲೆ ಈ ಪ್ರೋಮೋದಲ್ಲಿ ಕೂಡ ಒಂದಿಷ್ಟು ವಿಷಯಗಳಿದೆ, ಅದು ನೋಡ್ತಾ ರಿಯಾಕ್ಷನ್ ಕೊಡ್ತಾ ಡೀಟೇಲ್ ಮಾತಾಡೋಣ ಬನ್ನಿ. ಗೈಸ್, ಈ ಬಿಗ್ ಬಾಸ್ ಮನೆಗೆ ತಪ್ಪಿಸ್ಕೊಂಡು ಬಂದಿರೋ ಟಗರು ಮರಿ ಎಷ್ಟು ಮಟ್ಟಿಗೆ ಇಷ್ಟ ಆಯ್ತು ನಿಮಗೆ ಹೇಳಿ? ಮನೇಲಿ ಇರುವಂಗೆ ಆಡ್ತೀಯಕ್ಕಲ್ಲ ನೀನು. ಅದಕ್ಕೆ ನಮ್ಮೆಲ್ಲರೂ ಕೂಡ ಅಷ್ಟೊಂದು ಇಷ್ಟ ಆಗೋದು ಗಿಲ್ಲಿ. ಆ್ಯಂಡ್ ಕನೆಕ್ಟ್ ಕೂಡ ಆಗಿರೋಂಥದ್ದು. ಹೊರಗಡೆನೂ ಹಾಗಿದ್ರೇ ಅದು ಬೇಗ ಜೆನ್ಯೂನ್ ಆಗಿರ್ತಾರೆ ಅಂತ ಅನ್ಸೋದು, ಆವಾಗ ಜನಕ್ಕೆ ಜಾಸ್ತಿ ಕನೆಕ್ಟ್ ಆಗುವಂಥದ್ದು. ಅದಕ್ಕೆ ಗಿಲ್ಲಿ ತುಂಬ ಇಷ್ಟ ಆಗುವಂಥದ್ದು. ಡೈಗಿ ಹೊಡ್ಕೊಂಡು ಕೂದಲೆಲ್ಲ ಇದ್ ಮಾಡ್ಕೊ ಬರುತ್ತಾನೆ. ಕಾಮನ್ ಆಗಿ ಬಂದೇ ಬರುತ್ತೆ ಈ ಮಾತುಗಳು. ಅಮ್ಮನ ಬಗ್ಗೆ ಕೇರಿಂಗು, ಸರಿಯಾಗಿ ತಲೆ ಬರ್ತೀನಿ ಅಲ್ವಾ? ಅದಂತೂ ನಿಜ. ಆಮೇಲೆ ಏನನ್ಸುತ್ತೆ ಗೈಸ್, ನಮ್ಮ ಗಿಲ್ಲಿ ಯಾವಾಗಲೂ ತಲೆ ಬಾಚಕ್ಕೆ ಹೋಗಲ್ಲ. ಇನ್ಫ್ಯಾಕ್ಟ್ ನಾನು ವೀಡಿಯೋ ಮಾಡಲ್ಲ, ನಾನು ತಲೆ ಬಾಚಲ್ಲ. ಅದಕ್ಕೆ ನನಗೂ
ಗಿಲ್ಲಿ ಬಗ್ಗೆ ಮಾತಾಡ್ಬೇಕಂದ್ರೆ ತುಂಬ ಸರಿ ಮತ್ತೆ ಕನೆಕ್ಟ್ ಆಗ್ತೀನಿ ಅಂತ ಇದೇ ವಿಷಯಗಳಿಗೆ. ಈಗ ವಿಡಿಯೋ ಮಾಡಬೇಕು ಅನ್ನೋ ಒಂದು ಕಾಟಾಚಾರಕ್ಕೆ ಬಂದು ವಿಡಿಯೋ ಮಾಡ್ಬೇಕಾದ್ರೆ ತಲೆ ಬಾಚ್ಕೊ ಅದು ಕರೆಕ್ಟಾಗಿ ಕೂತ್ಕೊಳ್ಳಲ್ಲ. ಯಪ್ಪ ಹಿಂಸೆ ಹೊಡಿಯುತ್ತೆ. ಗಿಲ್ಲಿ ಥರ ಇರೋಕ್ಕೆ ಇಷ್ಟ ಆಗುತ್ತೆ ನಂಗೆ ಆ್ಯಕ್ಚುಲಿ. ಎರಡನೇ ಹೆಂಡ್ತಿ ಚಿಕ್ಕವ್ವ, ಏನಪ್ಪ ಇದು ಕತೆ ಹಾಂ. ಆ್ಯಂಡ್ ಇನ್ನೂ ಯಾರು ಬರ್ತಾರೆ ಅಂತ ಕಾಯ್ತಾ ಇದ್ದಾರೆ. ಬರ್ಬೋದು ಅಂತ ಅನ್ಸುತ್ತೆ ಗೈಸ್, ನನ್ನ ಪ್ರಕಾರ ಬರ್ಬೋದು ಅಂತ ಅನ್ಸುತ್ತೆ. ಅಣ್ಣ ತಂಗಿ ನೋಡುವ ಕಾಟ್ಲೆ ಗಿಲ್ಲಿ ಇಷ್ಟು ಮಾತಾಡ್ತಿರಲ್ಲ ಈಗ ಆಡ್ತಿದ್ದೀರಿ ನೋಡಿ. ಇಷ್ಟೆಲ್ಲ ಆ್ಯಕ್ಚುಲಿ ನಿಜ ಹೇಳ್ಬೇಕು ಅಂದರೆ ಅಪ್ಪನ ಮುಂದೆ ಇಷ್ಟೆಲ್ಲ ಮಾತಾಡೋಂತ ಅವ್ರು ಕೂಡ ಹೇಳಿರ್ತಾರೆ ಓಕೆನಾ. ಬಟ್ ಇಲ್ಲಿ ಯಾಕೆ ಇಷ್ಟು ಮಾತಾಡ್ತಿದ್ದಾರೆ ಅಂದರೆ ಒಂದು ಕಂಟೆಂಟ್ ಓಕೆನಾ, ಜೊತೆಗೆ ಇಲ್ಲಿ ಒಂದು ಧೈರ್ಯ ಇದೆ. ಆ ಧೈರ್ಯ ನೋಡಿ, ಅದು ಗೊತ್ತು ಇಲ್ಲಿ ಹೊಡೆಯಂಗಿಲ್ಲ ಅಂತ, ಆಮೇಲೆ ಹೊಡೆಯೋದಿಲ್ಲ ಅಂತಲೂ ಕೂಡ ಗೊತ್ತಿದೆ. ಹಾಗಾಗಿ ಸಖತ್ತಾಗಿ ಈ ಟೈಮ್ನ ಯೂಸ್ ಮಾಡ್ಕೋತಾರೆ ನಮ್ಮ ಗಿಲ್ಲಿ ಅಂತ ಹೇಳ್ಬೋದು. ದೃಶ್ಯವನ್ನ ನಾನು ಕಣ್ತುಂಬಿಕೊಳ್ಳೋದಕ್ಕೆ ಜನ್ಮಗಳಲ್ಲಿ ನಾನು ಕಾದಿದ್ದೆ. ಜನ್ಮದಲ್ಲಿ ಕಾದಿರಂತೆ ಧ್ರುವಂತವರು. ಆ್ಯಂಡ್ ಸಖತ್ತಾಗಿದೆ. ಅಮ್ಮ ರೆಡಿ ಮಾಡಿದ್ದಾರೆ ಅಂತ ಹೇಳ್ಬೋದು ಮಗನ್ನ. ಹೆಣ್ಣೊಂದು ನೋಡೋದು ಬಾಕಿ, ಅದು ನಡೆಯುತ್ತಾ ಕಾದು ನೋಡೋಣ. ಸೂಪರ್. ಹೇಗನ್ನಿಸ್ತು ಗೈಸ್ ಪ್ರೊಮೋ? ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆಪ್ಪ. ಸಖತ್ ಫನ್ ಆಗಿದೆ, ಕ್ಯೂಟ್ ಆಗಿದೆ, ಎಮೋಷನಲ್ ಕೂಡ ಇದೆ. ಸೂಪರ್. ನಿಮ್ಗೆ ಅನಿಸ್ತು ಗೈಸ್? ಇನ್ನು ಯಾವ ಫ್ಯಾಮಿಲಿಗೋಸ್ಕರ ವೇಟ್ ಮಾಡ್ತಿದ್ದೀರಾ? ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.